ಹಲೋ ಎವ್ರಿವಾನ್, ಹೇಗಿದ್ದೀರೆಲ್ಲರೂ? ಸೊ ಇವತ್ತು ಮೋಂತಿ ಹಬ್ಬ ಅಂದರೆ ತೆನೆ ಹಬ್ಬ. ಆ್ಯಕ್ಚುಲಾಗಿ ಸೆಪ್ಟೆಂಬರ್ 8ಗೆ ನಾವು ತೆನೆ ಹಬ್ಬವನ್ನು ಸೆಲೆಬ್ರೇಟ್ ಮಾಡೋದು. ಬಟ್ ದುಬೈಯಲ್ಲಿ ಸೆಪ್ಟೆಂಬರ್ 8 ಮಂಡೇ ಬರೋದ್ರಿಂದ ಅವರು ಯೂಶ್ವಲಿ ಸ್ಯಾಟರ್ಡೇ, ಸಂಡೇ ಇಲ್ಲ ಫ್ರೈಡೇ ಇಡ್ತಾರೆ. ಸೊ ಇವತ್ತು ಸೆಪ್ಟೆಂಬರ್ 5. ಆಮೇಲೆ ನಾವು ಜಬೆಲಲ್ಲಿ ಚರ್ಚಿಗೆ ಹೋಗ್ತಿದ್ದೇವೆ. ಸೊ ಏನೆಲ್ಲ ಆಗುತ್ತೆ ಎಲ್ಲ ನೀವು ನೋಡಿ. ಇಲ್ಲಿ ನಾನು ಇವಾನ್ಗೆ ರೆಡಿ ಮಾಡಿಸಿ, ಅವನದು ಕೂದಲೆಲ್ಲ ಬಾಚಿ ಅವನಿಗೆಲ್ಲ ರೆಡಿ ಮಾಡಿ ನಾವು ಬೇಗ ರೆಡಿಯಾಗಿ ಇವಾಗ ಹೋಗ್ತಿದ್ದೇವೆ. ಇವಾನ್ ನೋಡಿ ಇಲ್ಲಿ. ಸೊ ಲಾಸ್ಟ್ ಇಯರ್ ನಾನು ಮತ್ತು ನಮ್ಮದು ಹಸ್ಬೆಂಡ್ ಇಬ್ಬರೇ ಈ ಹಬ್ಬವನ್ನು ಸೆಲೆಬ್ರೇಟ್ ಮಾಡಿದ್ವಿ. ಅದರ ವಿಡಿಯೋ ಹಾಕಿದ್ದೇನೆ ನೋಡಿ. ಈ ಸಲ ನಮ್ಮ ಜೊತೆ ಹೊಸ ಮೆಂಬರ್ ಇದ್ದಾನೆ. ಸೊ ಇವನ್ ಜೊತೆ ನಾವು ಈ ಸಲ ಸೆಲೆಬ್ರೇಟ್ ಮಾಡ್ತಿದ್ದೇವೆ. ಇವತ್ತು ಆ್ಯಕ್ಚುಲಿ ಫಸ್ಟ್ ಟೈಮ್ ನಾವು ಇವನ್ಗೆ ಚರ್ಚಿಗೆ ಕರ್ಕೊಂಡು ಹೋಗೋದು. ಲಾಸ್ಟ್ ಟೈಮ್ ಅವನದು ಬ್ಯಾಪ್ಟಿಸಮಿಗೆ ನಾವು ಚರ್ಚಿಗೆ ಕರ್ಕೊಂಡು ಹೋಗಿದ್ವಿ. ಆದರೆ ಫುಲ್ ಪ್ರೇಯರ್ ಅಂದರೆ ಫುಲ್ ಮಾಸ್ ಇರಲಿಲ್ಲ ಚರ್ಚಲ್ಲಿ, ಜಸ್ಟ್ ಬ್ಯಾಪ್ಟಿಸಮ್ ಪ್ರೊಸೀಜರ್ ಇತ್ತು. ಇವತ್ತು ಫಸ್ಟ್ ಟೈಮ್. ಸೊ ನಮ್ಗೆ ಗೊತ್ತಿಲ್ಲ ಅವನು ಹೇಗಿರ್ತಾನೆ, ಕಾಮ್ ಇರ್ತಾನೆ ಇಲ್ಲ ಅಳ್ತಾನ ಇಲ್ಲ ಸೌಂಡಿಗೆ ಹೆದರ್ತಾನ ಗೊತ್ತಿಲ್ಲ. ಸೊ ಹೋಗ್ತಿದ್ದೇವೆ. ಏನೆಲ್ಲ ಆಗುತ್ತೆ ನಾನು ನಿಮಗೆ ಹೇಳ್ತೇನೆ. ಇವನ್ಗೆ ಆ್ಯಕ್ಚುಲಿ ಆಯಿಲ್ ಮಸಾಜ್ ಮತ್ತು ಸ್ನಾನ ಮಾಡಿಸ್ಬೇಕಿದ್ರೆ ಲೇಟ್ ಆಯಿತು. ಅದಕ್ಕೆ ನಾವು ಸರಿಯಾಗಿ ರೆಡಿ ಆಗಲಿಕ್ಕೆ ಆಗಿರಲಿಲ್ಲ. ಸೊ ಅರ್ಜೆಂಟಾಗಿ ಹೋಗ್ತಿದ್ದೇವೆ, ನಮಗೆ ಟ್ರಾಫಿಕ್ ಇಲ್ಲ ಪಾರ್ಕಿಂಗ್ ಇಶ್ಯೂ ಆಗಬಾರ್ದು ಅಂತೇಳಿ. ಅವನಿಗೂ ಅಷ್ಟೇ ತುಂಬ ದಿನ ಆದಮೇಲೆ ನಾವು ಹೊರಗಡೆ ಕರ್ಕೊಂಡು ಹೋಗೋದು. ತುಂಬ ಖುಷಿಯಲ್ಲಿದ್ದೆ, ಎಲ್ಲ ನೋಡ್ತಿದ್ದ. ಒಂದು ಆಲ್ಮೋಸ್ಟ್ 1 ಮಂತ್ ತನಕ ನಾವು ಎಲ್ಲೂ ಹೋಗಿರಲಿಲ್ಲ. ಅಂದರೆ ನನಗೆ ಮತ್ತು ನನ್ನ ಹಸ್ಬೆಂಡಿಗೆ ತುಂಬ ವರ್ಕ್ ಇದ್ದಿದ್ದರಿಂದ ನಮಗೆಲ್ಲೂ ಔಟ್ಸೈಡ್ ಹೋಗಲಿಕ್ಕೆ ಆಗಿರಲಿಲ್ಲ. ಸೊ 1 ತಿಂಗಳಾದಮೇಲೆ ನಾವು ಹೀಗೆ ಹೊರಗಡೆ ಹೋಗ್ತಿದ್ದೇವೆ ಇವನ್ಗೆ ಕರ್ಕೊಂಡು. ಅವನ್ನೆಲ್ಲನೂ ಒಬ್ಸರ್ವ್ ಮಾಡ್ತಿದ್ದ. ಹೇಗಿದ್ದೀರಾ ಎಲ್ಲರೂ? ಸೊ ಇವತ್ತು ನಾವು ಮೋಂತಿ ಹಬ್ಬದ್ದು ಪ್ರೇಯರ್ಗೆ ಹೋಗ್ತಿದ್ದೇವೆ. ಮಾಸ್ ಇದೆ ಇವತ್ತು. ಮೋಂತಿ ಹಬ್ಬದ್ದು ಮುಂಚೆನೆ ಇವತ್ತು ನಾವು ಫೀಸ್ಟ್ ಆಫ್ ನೇಟಿವಿಟಿ ಅಂದರೆ ಮೋಂತಿ ಹಬ್ಬದ್ದು ಮಾಸ್ ಇದೆ ಜಬೆಲಲ್ಲಿಯಲ್ಲಿ. ಇವತ್ತು ಫ್ರೈಡೇ. ಸೊ ನಮಗೆ ಫ್ರೈಡೇನೆ ಹೋಗ್ಲಿಕ್ಕೆ ಆಗೋದು. ಸೊ ನಾವಿವಾಗ ಹೋಗ್ತಿದ್ದೇವೆ. ಇಲ್ಲಿ ನೋಡಿ, ಜಬೆಲಲ್ಲಿ ಫ್ರೈಡೇ ಮಾಸ್ 8:30ಗೆ. ಅಲ್ಲ 8ಗೆ ಜಬೆಲಲ್ಲಿ 8ಗೆ ಮಾಸ್, 8 o'clockಗೆ ನೈಟ್. ಸೊ ನಾವು ಇವಾಗ ಟೈಮ್ ಆಯಿತು 6:24. ಸೊ ಇಲ್ಲಿಂದ ನಮ್ಮ ಮನೆಯಿಂದ ಚರ್ಚಿಗೆ ಆಲ್ಮೋಸ್ಟ್ ಒಂದು 30 to 35 ಮಿನಿಟ್ಸ್ ಇದೆ. ಸೊ ಇಲ್ಲಿ ನೋಡಿ, ಇವನ್ಗೆ ನಾವು ಈ ಥರ ರೆಡಿ ಮಾಡಿಸಿದ್ದೇವೆ. ಎಷ್ಟು ಕ್ಯೂಟಾಗಿ ಕಾಣ್ತಿದ್ದಾನೆ ನೋಡಿ. ಇವನ್ ಆಯ್ಕರ್, ಇವನ್ ಹಾಯ್. ಆ್ಯಕ್ಚುಲಿ ನಮಗೆ ಶಾರ್ಜಾ ಹೋಗ್ಲಿಕ್ಕೆ ಇಷ್ಟ, ಆದರೆ ನನಗೆ ಕೆಲಸ ಇದೆ ನಾಳೆ. ಅದಕ್ಕೋಸ್ಕರ ಇವತ್ತು ನಾವು ಜಬೆಲಲ್ಲಿ ಚರ್ಚ್ಗೆ ಹೋಗೋದು. ಚರ್ಚ್ 8 o'clock ಮಾಸ್ ಇವತ್ತು. ನಾಳೆ ಯಾಕಂದರೆ ಶಾರ್ಜಾಲ್ಲಿ 10 AM ಅಂತ. ಹೌದು, 10 AM ಮಾಸ್ ಇದೆ. ಅದು ನನ್ನ ಕೆಲಸ ಇದ್ದಿದ್ದರಿಂದ ಹೋಗ್ಲಿಕ್ಕೆ ಆಗೋದಿಲ್ಲ. ಅವರಿಗೆ ವರ್ಕ್ ಇರೋ ಕಾರಣ ನಾವು ಇವತ್ತು ಹೋಗಬೇಕಾಯಿತು. ಇಲ್ಲಾಂದರೆ ನಾವು ಯೂಶ್ವಲಿ ನಾವು ಶಾರ್ಜಾಕ್ಕೇ ಹೋಗೋದು ಚರ್ಚಿಗೆ. ಜಬೆಲಲ್ಲಿ ನಮಗೆ ಆ್ಯಕ್ಚುಲಿ ಸ್ವಲ್ಪ ದೂರ, ಆದರೂ ನಾವು ಇವತ್ತು ಅಲ್ಲೇ ಹೋಗಬೇಕಾಗತ್ತೆ. ಸೊ ನಾವು ಎಲ್ಲ ಅರ್ಜೆಂಟಲ್ಲಿ ರೆಡಿಯಾಗಿ ಹೋಗ್ತಿದ್ದೇವೆ ಇವಾಗ. ಇವತ್ತು ಏನೆಲ್ಲ ಆಗುತ್ತೆ ಎಲ್ಲ ನಾನು ನಿಮಗೆ ಶಾರ್ಟ್ ಕ್ಲಿಪ್ಸಲ್ಲಿ ಹಾಕಿ ತೋರಿಸ್ತೇನೆ. ಮತ್ತು ನಾವು ಇವತ್ತು ತೆನೆ ಹಬ್ಬ ಅಂತ ಹೇಳ್ತಾರೆ. ಸೊ ನಾವು ಯೂಶ್ವಲಿ ತೆನೆಯನ್ನು ತೊಗೊಂಡು ಬರ್ತೇವೆ ಚರ್ಚಿಂದ. ಅದು ಬ್ಲೆಸ್ ಮಾಡಿರೋ ತೆನೆ. ಇವತ್ತಿಂದ ನಮಗೆ ಹೊಸ ವರ್ಷ ಸ್ಟಾರ್ಟ್ ಆಗೋದು. ಸೊ ಇವತ್ತಿಂದ ಆ್ಯಕ್ಚುಲಿ ನಮಗೆ ಹೊಸ ವರ್ಷ ಸ್ಟಾರ್ಟ್ ಆಗೋದು. ಸೊ ನಾವು ಬ್ಲೆಸ್ ಮಾಡಿದ ತೆನೆಯನ್ನು ಪಾಯಸದಲ್ಲಿ ಇಲ್ಲ ಹಾಲಲ್ಲಿ ಹಾಕಿ ಪ್ರೇಯರ್ ಎಲ್ಲ ಆದಮೇಲೆ ಎಲ್ಲ ಮನೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಕುಡಿದು ಅದಾದಮೇಲೆ ನಾವು ಒಟ್ಟಿಗೆ ಊಟ ಮಾಡ್ತೇವೆ. ಈ ಫೀಸ್ಟಿಗೆ ನಾವು ನಾನ್ ವೆಜ್ ಊಟ ಮಾಡೋದಿಲ್ಲ, ಆ್ಯಕ್ಚುಲಿ ನಾವು ವೆಜ್ಜೇ ಮಾಡೋದು. ಸೊ ಅದರದ್ದು ವಿಡಿಯೋ ನಾನು ಕಂಟಿನ್ಯೂಷನ್ ಇದರ ನೆಕ್ಸ್ಟ್ ಇರುತ್ತೆ. ಸೊ ಇವತ್ತು ರಾತ್ರಿ ನಮಗೆ ತೆನೆ ಸಿಗೋ ಕಾರಣ ನಾವು ನಾಳೆ ಮಧ್ಯಾಹ್ನಕ್ಕೆ ಆ ಊಟ ಎಲ್ಲ ಫ್ಯಾಮಿಲಿ ಜೊತೆ ಒಟ್ಟಿಗೆ ಮಾಡ್ತೇವೆ. ನಾವು ದುಬೈಯಲ್ಲಿರೋ ಕಾರಣ, ನಮ್ಮದು ಫ್ಯಾಮಿಲಿ ಇಂಡಿಯಾದಲ್ಲಿರೋ ಕಾರಣ ನಾವು ಇಷ್ಟೇ ಮಂದಿ ಸೆಲೆಬ್ರೇಟ್ ಮಾಡ್ತಿದ್ದೇವೆ. ಈ ಸಲ ನಮ್ಮ ಜೊತೆ ಹೊಸ ಮೆಂಬರ್ ಇದ್ದಾನೆ. ಲಾಸ್ಟ್ ಟೈಮ್ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರೇ ಸೆಲೆಬ್ರೇಟ್ ಮಾಡಿದ್ವಿ. ಅದರ ವೀಡಿಯೋಸ ನಾನು ಹಾಕಿದ್ದೆ, ನೀವು ನೋಡಿಲ್ಲ ಅಂದರೆ ಹೋಗಿ ನೋಡಿ. ಅದರ ಲಿಂಕ್ಸ ನಾನು ಇದರ ಕೆಳಗಡೆ ಕೊಟ್ಟಿರ್ತೇನೆ. ಸೊ ಈ ಸಲ ನಮ್ಮ ಜೊತೆ ಇಬ್ಬರು ಹೊಸ ಮೆಂಬರ್ ಇದ್ದಾರೆ. ಒಬ್ಬರು ನಮ್ಮ ಮನೆದು ನ್ಯೂ ಮೆಂಬರ್ ಇವಾನ್, ಅದಾದಮೇಲೆ ಇನ್ನೊಬ್ಬರು ನ್ಯೂ ಮೆಂಬರ್ ಇವನ್ನ ನೋಡ್ಕೊಳ್ಳಿಕ್ಕೆ. ಸೊ ಇಬ್ಬರು ನಮ್ಮ ಜೊತೆ ಇವಾಗ ಹೊಸ ಮೆಂಬರ್ಸ್ ಇದ್ದಾರೆ. ಸೊ ನಾಳೆ ಏನೆಲ್ಲ ಆಗುತ್ತೆ ಎಲ್ಲ ನಾನು ಈ ವಿಡಿಯೋದು ಕಂಟಿನ್ಯೂಷನ್ ಎಲ್ಲ ನೋಡಿ. ಫಸ್ಟ್ ಟೈಮ್
Ivan, kayak tadi ame. Kaya Shunasha, pola da barengan pa apta kala ik ne haso. Kaya ta bangar Ivan? Ivan kaya Shunasha. Kaya che. Bukan kali. Isa Ivan. Konyo. Konyo. Papa pura pola na sa. ಇಲ್ಲಿ ನೋಡಿ ನಂದು ಹೇರ್ ಸ್ಟೈಲ್ ನೋಡಿ ಇವತ್ತು ಕಷ್ಟ ತಗೊಂಡಿದೆ ಎತ್ತಾಗಿ ಹೋಗ್ತೇನೆ Saya sendiri marah yang mana? Dah ada bis saja. di sana Kalau kita. Atau bungi lah. Bukan boleh, bukan boleh. Itu mekar boleh kan? ಆ ಊರಿಗೆ Kata belar ya? Hah? di sana Ah, sama sor di setara sama sor. Ah, di saja nih. Oke. Panti sor patlan sor panti. ನಂದು ಹೇರ್ ಸ್ಟೈಲ್ ನೋಡಿ ಇವತ್ತು ನಾನು ಫ್ರೆಂಚ್ ಬ್ರೈಡ್ ಮಾಡಿದ್ದೇನೆ ಫ್ರೆಂಚ್ ಬ್ರೈಡ್ ಮುಂಚೆ ಮಗ ಫ್ರೆಂಚ್ ಬ್ರೈಡ್ ಮಾಡಿದ್ದೇನೆ ಸೊ ಇಲ್ಲಿ ತನಕ ಆಮೇಲೆ ಅದಕ್ಕೆ ಅಕ್ಕಕಾಲ ಮುಂಚೆ ಬೀಡ್ಸ್ ಹಾಕಿದ್ದೇವೆ ವೈಟ್ ಕಲರ್ ಇದ್ದು ಸೊ ಇದು ನಮ್ಮ ಮನೆದು ನ್ಯೂ ಮೆಂಬರ್ ಸಿಲ್ವಿ ಅವ್ರು ಮಾಡಿದ್ದು ಹೇಗಿದೆ ಹೇಳಿ ಸೊ ಇವತ್ತು ನಾನು ಫ್ರೆಂಚ್ ಬ್ರೈಡ್ ಹೇರ್ ಸ್ಟೈಲ್ ಮಾಡಿದ್ದೇನೆ. ಇದು ನಮ್ಮ ಮನೆದು ಆಂಟಿ ಮಾಡಿದ್ದು, ಚೆನ್ನಾಗಿ ಬಂದಿದೆ. ಅದಕ್ಕೆ ಬೀಡ್ಸ್ ಎಲ್ಲ ಹಾಕಿದ್ದೇವೆ. ಸೊ ಇವಾಗ ಆಲ್ಮೋಸ್ಟ್ ಕತ್ಲಾಗಲಿಕ್ಕೆ ಬಂತು, ಹೋಗ್ತಿದ್ದೇವೆ ನಾವು. ದುಬೈಲಿ ಅಂತ ಹೇಳಿದರೆ ಎಲ್ಲಿ ಹೋದ್ರೂ ಸಹ ಪಾರ್ಕಿಂಗ್ ಇದ್ದೇ ಇಶ್ಯೂ. ಸೊ ಪಾರ್ಕಿಂಗ್ ಬೇಗ ಸಿಗಲಿ ಅಂತೇಳಿ ನಾವು ಹೋಗ್ತಿದ್ದೇವೆ. ಮತ್ತು ಫೀಸ್ಟ್ ಆಗಿದ್ದರಿಂದ ಎಲ್ಲರೂ ಬರ್ತಾರೆ, ಸೊ ಕ್ರೌಡ್ ಆಗಬಾರ್ದು ಅಂತೇಳಿ ಬೇಗನೆ ಹೋಗ್ತಿದ್ದೇವೆ. ಇವನ್ ನೋಡಿ ಎಲ್ಲನೂ ವ್ಯೂಸ್ ಎಂಜಾಯ್ ಮಾಡ್ತಿದ್ದ ಔಟ್ಸೈಡ್ ನೋಡಿ ಎಲ್ಲ. ಯೂಶ್ವಲಿ ಅವನು ಕಾರ್ ರೈಡ್ ಸ್ಟಾರ್ಟ್ ಆದಮೇಲೆ ಮಲಗ್ತಾನೆ ಡೈರೆಕ್ಟ್ಲಿ, ಒಂದು ವಿದಿನ್ 5 ಮಿನಿಟ್ಸಲ್ಲಿ ಅವನಿಗೆ ನಿದ್ದೆ ಬರುತ್ತೆ. ಬಟ್ ಇದು ಫಸ್ಟ್ ಟೈಮ್ ಅವನು ನಿದ್ದೆನೇ ಮಾಡಲಿಲ್ಲ, ಎಲ್ಲ ವ್ಯೂಸ್ನ ಎಂಜಾಯ್ ಮಾಡ್ತಿದ್ದ ಚೆನ್ನಾಗಿ. ಅಂದರೆ ಒಂದು ಈವ್ನಿಂಗ್ ಟೈಮ್ ಸನ್ಸೆಟ್ ಆಗಬೇಕಿದ್ರೆ ಇಲ್ಲಿದು ವ್ಯೂ ಎಲ್ಲ ಚೆನ್ನಾಗಿರುತ್ತೆ. ಸೊ ಅದನ್ನೆಲ್ಲ ನೋಡ್ತಿದ್ದ. ಮತ್ತು ಊರಲ್ಲೆಲ್ಲ ತೆನೆ ಹಬ್ಬ ಇನ್ನೂ ಸಹ ಸೆಲೆಬ್ರೇಟ್ ಮಾಡಿ ಆಗಿಲ್ಲ, ನಮ್ಮದು ಬೇಗನೆ ಆಯಿತು. ಸೆಪ್ಟೆಂಬರ್ 5ಗೆ ನಾವು ಮಾಡಿದ್ದು, ಅಂದರೆ 3 ದಿನ ಮುಂಚೆನೇ ಸೆಲೆಬ್ರೇಟ್ ಮಾಡಿದ್ವಿ. ಸೆಪ್ಟೆಂಬರ್ 8ಗೆ ರಜೆ ಇಲ್ಲದ ಕಾರಣ, ಅಂದರೆ ಮಂಡೇ ಆಗಿರೋದ್ರಿಂದ ಎಲ್ರಿಗೂ ವರ್ಕ್ ಇರುತ್ತೆ, ಯಾರಿಗೂ ಸೆಲೆಬ್ರೇಟ್ ಮಾಡಲಿಕ್ಕೆ ಆಗಲ್ಲ ಅಂಥೇಳಿ ಇಲ್ಲಿ ವೀಕೆಂಡ್ಸಲ್ಲಿ ಇರ್ತಾರೆ. ಯಾವುದೇ ಹಬ್ಬವನ್ನು ಅದೇ ಥರ ಮಾಡ್ತಾರೆ. ಸೊ ನಾವು ದಾರಿಯುದ್ದಕ್ಕೂ ಹೀಗೇ ಮಾತಾಡ್ತಾ ಹೋದ್ವಿ. ಸೊ ಟೈಮ್ ಹೋದದ್ದೇ ಗೊತ್ತಾಗಲಿಲ್ಲ. ದುಬೈಯಲ್ಲಿ ಆ್ಯಕ್ಚುಲಿ 2 ಚರ್ಚ್ ಇದೆ, ಒಂದು ಸೇಂಟ್ ಮೇರೀಸ್ ಮತ್ತು ಇನ್ನೊಂದು ಜಬಲಲ್ಲಿತ್ತು ಇವಾಗ ನಾವು ಹೋಗ್ತಿರೋದು. ಸೊ ಈ ಚರ್ಚಿಗೆ ನಾವು ಫಸ್ಟ್ ಟೈಮ್ ಹೋಗ್ತಿರೋದು. ಯೂಶ್ವಲಿ ನಾವು ಸೇಂಟ್ ಮೇರೀಸ್ಗೆ ಹೋಗ್ತೇವೆ, ಇಲ್ಲಾಂದರೆ ಶಾರ್ಜದ್ದು ನಮ್ಮದು ಆ್ಯಸ್ ಯೂಶ್ವಲ್ ಅಲ್ಲೇ ಹೋಗೋದು. ಇದು ಫಸ್ಟ್ ಟೈಮ್ ನಾವು ಜಬಲಲ್ಲಿಗೆ ಹೋಗೋದು. ಇಲ್ಲಿ ನೋಡಿ ಎಷ್ಟು ಟ್ರಾಫಿಕ್ ಇದೆ ಅಂತೇಳಿ. ಇವಾಗ ಟೈಮ್ ಆಯಿತು 6:47. ನಮ್ಮದು ಮಾಸ್ ಸ್ಟಾರ್ಟ್ ಆಗೋದು 8 o'clock, ಆದರೆ 7:30ಗೆ ಕಾಲ ಮುಂಚೆ ತಗ ಫುಲ್ ಔಟ್ ಅನ್ಸತ್ತೆ. ಫುಲ್ ಔಟ್ ಚಕ್ಕ ಬಿಸಾಡೋದು ಮುನ್ನಾತ ಆ್ಯಕ್ಚುಲಿ. ಸೊ 7:30ಗೆ ಮರಿಯಮ್ಮನಿಗೆ ಹೂ ಅರ್ಪಿಸ್ತಾರೆ. ಸೊ ಅದು ಸ್ಟಾರ್ಟ್ ಆಗುತ್ತೆ 7:30ಗೆ. ಸೊ ಅದು ಹಾಫ್ ಆನ್ ಅವರ್ ಆದಮೇಲೆ 8 o'clockಗೆ ಮಾಸ್ ಇದೆ. ಬಟ್ ನಾವು ಮಗು ಇರೋ ಕಾರಣ ನಾವು ಆ ಸೆಕ್ಷನಲ್ಲೇ ಕುತ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ ಫುಲ್ ಟ್ರಾಫಿಕ್ ಇದೆ. ಆಲ್ರೆಡಿ ಲೇಟ್ ಆಗಲಿಲ್ಲ ನಮಗೆ ಸದ್ಯಕ್ಕೆ, ಆದರೆ ಇಲ್ಲಿಂದ ರೌಂಡ್ ಅಬೌಟ್ ಆಗಿ ಅಲ್ಲಿ ನೋಡಿ ಅಲ್ಲಿಂದ ಆಗಿ ಹೋಗಬೇಕು. ಆಲ್ರೆಡಿ ತುಂಬ ವೆಹಿಕಲ್ಸ್ ಇದೆ. ನಮಗೆ ಲಕ್ಕಿಲಿ ಪಾರ್ಕಿಂಗ್ ಸಿಕ್ತು. ಸೊ ಅಲ್ಲಿಂದ ನಾವು ನಡ್ಕೊಂಡು ಹೋಗ್ತಿದ್ದೇವೆ ಚರ್ಚ್ ತನಕ. ಆಲ್ಮೋಸ್ಟ್ ಕತ್ಲಾಗಲಿಕ್ಕೆ ಬಂತು. ಇಲ್ಲಿಂದ ನಾವು ನಡ್ಕೊಂಡು ಹೋಗ್ತಿದ್ದೇವೆ. ಆದರೆ ಇಲ್ಲೇ ಹತ್ತಿರದಲ್ಲಿ ಇವಾಗ ಟೆಂಪಲ್ ಸಿಗುತ್ತೆ. ದುಬೈಯಲ್ಲಿ ಹೊಸತಾದ ಟೆಂಪಲ್, ತುಂಬ ಚೆನ್ನಾಗಿದೆ. ನಾನು ನಿಮ್ಗೆ ತೋರಿಸ್ತೇನೆ. ನನಗೆ ನೋಡಿ ತುಂಬ ಖುಷಿ ಆಯಿತು, ತುಂಬ ಚೆನ್ನಾಗಿದೆ ಆ ಟೆಂಪಲ್. ನಾವು ಇಲ್ಲಿ ತನಕ ವಿಸಿಟ್ ಮಾಡಲಿಲ್ಲ, ಒಂದ್ಸಲ ನಾವು ವಿಸಿಟ್ ಮಾಡ್ಬೇಕಂತೇಳಿ ಅಂದ್ಕೊಂಡಿದ್ದೇವೆ. ಸುಗಿತಾನೆ ದೇವಳಿಗೆ ನೋವದಲ್ಲೇ ಹೆಂಗೆ ದೇವ ಮುಜ ಸುಗಿತಾರೆ. ಚರ್ಚ್ ಅಡ್ಡಿಂಗ್ ಬರಿಲ್ಲ ಪಟ್ಟಿ ಇರ್ತದೆ. ಇಲ್ಲಿ ತುಂಬ ಅಂದರೆ ತುಂಬ ಕ್ರೌಡ್ ಇತ್ತು.
ಆಮೇಲೆ ತುಂಬ ಸೆಕೆ ಇತ್ತು ಔಟ್ಸೈಡ್. ದುಬೈದು ಸೆಕೆ ಕೇಳಲೇಬೇಡಿ, ತುಂಬ ಇದೆ. ಆ ಐಡಿಯಲ್ಲಿ ಇವಾನಿಗೆ ಕರ್ಕೊಂಡು ನಾವು ಹೋಗ್ತಿದ್ದೇವೆ. ಸೊ ನಾನು ಏನು ಸಹ ಫಿಲ್ಮ್ ಮಾಡಲಿಲ್ಲ. ನಮ್ಮದು ಊಟ ಎಲ್ಲ ಆಯಿತು, ನಮಗೆ ಊಟ ಎಲ್ಲ ಸಿಕ್ಕಿತ್ತು, ಪ್ರೇಯರ್ ಎಲ್ಲ ಆಗಿ. ಸೊ ಇವಾಗ ನಾವು ವಾಪಸ್ ಹೋಗ್ತಿದ್ದೇವೆ. ಫುಲ್ ಟಯರ್ಡ್ ಆಗಿತ್ತು, ತುಂಬ ಲೇಟ್ಸ್ ಆಗಿತ್ತು. ಒಂದು ಆಲ್ಮೋಸ್ಟ್ ಇವಾಗ ನಾವು ಹೊರಡಬೇಕಿದ್ರೆ 10:30 ಆಗಿತ್ತು ಇಲ್ಲಿಂದ. ಇವಾಗ ನಾವು ಹೋಗ್ತಿದ್ದೇವೆ ಯಾಕಂದರೆ ಇವಾನ್ಗೆ ತುಂಬ ಟಯರ್ಡ್ ಆಗಿತ್ತು. ನಮಗೇನೆ ಇಷ್ಟು ಟಯರ್ಡ್ ಆಗಿದೆ, ಬಟ್ ಇವಾನ್ಗೆ ಅಂತೂ ಕೇಳಲೇಬೇಡಿ, ಚಿಕ್ಕ ಮಗು ಅಲ್ಲ. ಸೊ ಬೇಗ ಬೇಗ ಮನೆಗೆ ಹೋಗ್ತಿದ್ದೇವೆ. ಚಿಕ್ಕ ಮಗುನ ಕರ್ಕೊಂಡು ನಾವು ಎಲ್ಲಿ ಸಹ ಹೋಗ್ಲಿಕ್ಕೆ ಆಗೋದಿಲ್ಲ, ತುಂಬ ಕಷ್ಟ ಆಗುತ್ತೆ. ಸ್ಪೆಷಲಿ ದುಬೈದು ವೆದರಿಗೆ ಈ ಚಿಕ್ಕ ಚಿಕ್ಕ ಮಕ್ಕಳನ್ನ ನಂಗೆ ಗೊತ್ತಿಲ್ಲ ಹೇಗೆ ಕರ್ಕೊಂಡು ಬರ್ತಾನೆ ಅಂತೇಳಿ, ಮ್ಯಾನೇಜ್ ಮಾಡಲಿಕ್ಕೆ ಅವ್ರನ್ನ ತುಂಬ ಕಷ್ಟ ಆಗುತ್ತೆ. ಇಲ್ಲಿದ್ದು ಸೆಕೆ ಎಷ್ಟಿದೆ ಅಂತೇಳಿದರೆ ಅದನ್ನು ನಾನು ಬಾಯಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ಅಷ್ಟು ಅಂದರೆ ತುಂಬ, ನಮ್ಮದು ಒಂದು 5 ಮಿನಿಟ್ಸ್ ಔಟ್ಸೈಡ್ ನಿಂತರೆ ಫುಲ್ ಟಯರ್ಡ್ ಆಗುತ್ತೆ, ಅಷ್ಟು ಸೆಕೆ ಇದೆ. ಸೊ ಆಲ್ರೆಡಿ ನಮಗೇನೆ ತುಂಬ ಟಯರ್ಡ್ ಫೀಲ್ ಆಗಿತ್ತು. ಮತ್ತೆಂತ ಅಂತೇಳಿದರೆ ನಾನು ಮತ್ತು ಆಂಟಿ ಕಿಡ್ಸ್ ರೂಮಲ್ಲಿ ಕೂತಿದ್ವಿ. ಸೊ ಚಿಕ್ಕ ಮಕ್ಕಳಿದ್ರೆ ನಾವು ಕಿಡ್ಸ್ ರೂಮಲ್ಲಿ ಕೂತ್ಕೊಳ್ಬೇಕಾಗತ್ತೆ. ಫುಲ್ ಪ್ರೇಯರ್ ನಾವು ಮಾಸ್ನ ಅಲ್ಲಿ ಕೇಳಬೇಕಾಗತ್ತೆ. ಅಲ್ಲಿ ತುಂಬ ಮಂದಿದ್ದು ಪೇರೆಂಟ್ಸ್ ಮಗುನ ಕರ್ಕೊಂಡು ಬರ್ತಾರೆ. ಮತ್ತು ನಂದು ಫಸ್ಟ್ ಟೈಮ್ ನಾನು ಕಿಡ್ಸ್ ರೂಮಿಗೆ ಹೋಗೋದು. ಕಿಡ್ಸ್ ರೂಮಲ್ಲಿ ಫುಲ್ 1.5 ಅವರ್ ಮಾಸ್ ಕೇಳೋದು ಈಸಿ ಅಲ್ಲ ಆ್ಯಕ್ಚುಲಿ, ತುಂಬ ಕಷ್ಟದ್ದು ಟಾಸ್ಕ್ ಕಿಡ್ಸ್ ರೂಮಲ್ಲಿ ಕೂತ್ಕೊಂಡು ಫುಲ್ ಮಾಸ್ ಕೇಳೋದು. ಅದಾದಮೇಲೆ ಅಲ್ಲಿ ಊಟ ಕೊಟ್ಟಿದ್ರು, ತುಂಬ ಚೆನ್ನಾಗಿತ್ತು ಊಟ, ನಮ್ಗೆ ಇಷ್ಟ ಆಯಿತು. ಎಲ್ಲ ಐಟಮ್ಸ್ ಚೆನ್ನಾಗಿ ಮಾಡಿದರು, ಎಲ್ಲ ವೆಜಿಟೇಬಲ್ ಐಟಮ್. ಸೊ ಇದು ಇವಾಗ ನೆಕ್ಸ್ಟ್ ಡೇ. ನಾನು ಡಿಸೈಡ್ ಮಾಡಿದ್ದೆ ಇವತ್ತು ನಾನೇ ಎಲ್ಲ ಅಡುಗೆ ಮಾಡ್ತೇನೆ ಅಂತೇಳಿ. ಯೂಶ್ವಲಿ ಆಂಟಿ ಎಲ್ಲ ಕುಕ್ಕಿಂಗ್ ಮಾಡೋದು ಯಾವತ್ತು, ಬಟ್ ಇವತ್ತು ನಾನೇ ಕುಕ್ಕಿಂಗ್ ಮಾಡ್ತೇನೆ ಅಂತೇಳಿ ಡಿಸೈಡ್ ಮಾಡಿದ್ದೆ. ಸೊ ಇಲ್ಲಿ ಎಲ್ಲ ಸ್ಪೈಸಸ್ ನಾನು ತೊಗೊಂಡಿಟ್ಟಿದ್ದೇನೆ. ಅಂದರೆ 2 ಸಪ್ರೇಟ್ ಪ್ಲೇಟಲ್ಲಿ ಸಪ್ರೇಟ್ ಮಾಡಿದ್ದೇನೆ ಸ್ಪೈಸಸ್. ಇವಾಗ ಇದನ್ನು ಗ್ರೈಂಡ್ ಮಾಡಬೇಕು. ಸೊ ಇದು ಒಂದು ಪ್ಲೇಟಲ್ಲಿರೋದು ಬಸಳೆದ್ದು ಕರಿಗೆ, ಇನ್ನೊಂದು ಪ್ಲೇಟಲ್ಲಿರೋದು ಕಡಲೆ ಅಂದರೆ ಬ್ಲ್ಯಾಕ್ ಕಡಲೆಗೆ. ಸೊ ಈ ಬ್ಲ್ಯಾಕ್ ಕಡಲೆಯನ್ನು ನಾನು ಓವರ್ ನೈಟ್ ಅಂದರೆ 10 ಗಂಟೆ ಮಿನಿಮಮ್ ನೆನೆಸಿಟ್ಟಿದ್ದೆ. ಓಕೆ, ಸೊ ನಿನ್ನೆ ನಾವು ಚರ್ಚಿಗೆ ಹೋಗಿ ಬಂದ್ವಿ. ಇವತ್ತು ನಮ್ಮದು ಮೋಂತಿ ಹಬ್ಬ. ಸೊ ನಾವು ಇವಾಗ ನಾನು ಅಂದರೆ ಇವತ್ತು ನಮಗೆ ನಾನ್ ವೆಜ್ ಏನು ತಿನ್ನಲಿಕ್ಕಿಲ್ಲ. ಸೊ ನಾನಿವತ್ತು ಬಗೆದು ಐಟಮ್ಸ್ ಮಾಡ್ತಿದ್ದೇನೆ. ಸೊ ಇವಾಗ ಬೆಳಿಗ್ಗೆ ಬೇಗ ಎದ್ದು ಎಲ್ಲ ಸ್ಟಾರ್ಟ್ ಮಾಡ್ತಿದ್ದೇನೆ. ಸೊ ಆಲ್ರೆಡಿ ನಾನು ಅಂದರೆ ಕಡಿಲಿಕ್ಕಿರುವ ಮಸಾಲವನ್ನು ಈ ಥರ ಸಪ್ರೇಟ್ ಮಾಡಿಟ್ಟಿದ್ದೇನೆ. ಇದು ಕಡಲೆ ಸುಕ್ಕ, ಮತ್ತು ಈ ಮಸಾಲ ಬಸಳೆ ಕರಿ ಮಾಡ್ತಿದ್ದೇನೆ ಅದಕ್ಕೆ. ಸೊ ಬಸಳೆಯನ್ನು ಕುಡು ಅಂತ ಹೇಳ್ತಾರಲ್ಲ, ಕುಡುಗೆ ಕನ್ನಡದಲ್ಲಿ ಅಂತ ಹೇಳೋದು ಗೊತ್ತಿಲ್ಲ, ಹುರುಳಿ ಅಂತಾರೆ ಮೇ ಬಿ, ಗೊತ್ತಿಲ್ಲ. ಕುಡು ಅಂತ ಹೇಳ್ತಾರೆ. ಬಸಳೆ ಕುಡು ಜೊತೆ ಮಿಕ್ಸ್ ಮಾಡ್ತಿದ್ದೇನೆ. ಇಲ್ಲಿ ಕಡಲೆನ ನಾನು ಒಂದು 10 ಗಂಟೆ ಅರೌಂಡ್ ಓವರ್ ನೈಟ್ ನೆನೆಸಿಟ್ಟಿದ್ದೇನೆ ಕಡಲೆಯನ್ನು. ಇದು ಬ್ಲ್ಯಾಕ್ ಚನ್ನ. ಸೊ ಇದನ್ನು ಇವಾಗ ಕುಕ್ಕರಲ್ಲಿ ಬೇಯಿಸುವ. ಸೊ ನಾನಿವತ್ತು ಯಾವುದೆಲ್ಲ ಐಟಮ್ಸ್ ಮಾಡ್ತಿದ್ದೇನೆ ಅಂತ ಹೇಳಿದರೆ, ಒಂದು ಆಫ್ಕೋರ್ಸ್ ನಮ್ಗೆ ಇವಾಗ ಊರಲ್ಲಿದ್ದ ನಾವು ಅಳು ಅಂತ ಹೇಳ್ತಾರೆ, ಊರಲ್ಲಿ ನಾವು ಡಿಫ್ರೆಂಟ್ ಟೈಪ್ಸ್ ಇದ್ದು ಪದಾರ್ಥ ಎಲ್ಲ ಮಾಡ್ತೇವೆ. ಬಟ್ ಇಲ್ಲಿ ನಮಗೆ ಅದೆಲ್ಲ ಸಿಗೋದಿಲ್ಲ. ಫಾರ್ ಎಕ್ಸಾಂಪಲ್ ಅಂಬಡೆ ಎಲ್ಲ ಹಾಕಿ ಮಾಡ್ತಾರೆ ಈ ಫೀಸ್ಟಿಗೆ, ಬಟ್ ಇಲ್ಲಿ ಅಂಬಡೆ ಸಿಗೋದಿಲ್ಲ. ಸೊ ಅದಕ್ಕೋಸ್ಕರ ನಾವು ಡಿಫ್ರೆಂಟಾಗಿ ಮಾಡ್ತಿದ್ದೇವೆ. ಫಸ್ಟಿಗೆ ನಾನು ಬಸಳೆ ಮತ್ತು ಕುಡು ಅದರದ್ದು ಕರಿ ಮಾಡ್ತಿದ್ದೇನೆ. ಅದಾದಮೇಲೆ ಅಲಸಂಡೆದು ಪಲ್ಯ ಮಾಡ್ತಿದ್ದೇನೆ. ಅದಾದಮೇಲೆ ಕಡಲೆ ಸುಕ್ಕ ಮಾಡ್ತಿದ್ದೇನೆ. ಅದಾದಮೇಲೆ ಬೀಟ್ರೂಟ್ ಇದ್ದು ಸಲಾದ್, ಅದಾದಮೇಲೆ ಪಾಯಸ, ಇದಿಷ್ಟನ್ನು ಮಾಡ್ತಿದ್ದೇನೆ. ಸೊ ಬೇಗ ಮಾಡಿ ಮುಗಿಸುವ. ಯಾಕಂತ ಹೇಳಿದರೆ ನಂದು ಹಸ್ಬೆಂಡಿಗೆ ಆಫ್ಟರ್ನೂನ್ ವರ್ಕ್ ಇದೆ. ಸೊ ಅದಕ್ಕಿಂತ ಮುಂಚೆ ನಮ್ಮದು ಲಂಚ್ ಎಲ್ಲ ಮಾಡಿ ಹಾಕಬೇಕು. ಸೊ ಬಾಳೆ ಎಲೆ ಎಲ್ಲ ನಾವು ತಂದಿಟ್ಟಿದ್ದೇವೆ. ಅದಾದಮೇಲೆ ಪಾಯಸಕ್ಕೆ ನಾವು ನಿನ್ನೆ ರಾತ್ರಿ ಚರ್ಚಿಂದ ತಂದ ತೆನೆಯನ್ನು ಹಾಕ್ತೇವೆ. ಅದನ್ನು ನಾನು ನಿಮಗೆ ಆಮೇಲೆ ತೋರಿಸ್ತೇನೆ ಹೇಗೆ ಹಾಕೋದು ಅಂತೇಳಿ. ಎಲ್ಲ ಪ್ರಿಪೇರ್ ಮಾಡಿಡುವ, ಎಲ್ಲ ಮಾಡಿ ಮುಗಿಸುವ. ಅದಾದಮೇಲೆ ನಾನು ತೋರಿಸ್ತೇನೆ ಹೇಗೆ ನಾವು ಇದನ್ನು ಪ್ರಿಪೇರ್ ಮಾಡ್ತೇವೆ ಅಂತೇಳಿ.
ಓಕೆ, ಸೊ ನಾನು ಎಲ್ಲ ಅರ್ಜೆಂಟಲ್ಲಿ ಮಾಡ್ತಿದ್ದೇನೆ. ಇವಾಗ ನಮ್ಮದು ಅಲಸಂದೆ ಪಲ್ಯ ಆಯಿತು, ಅದಾದಮೇಲೆ ಕಡಲೆದ್ದು ಪಲ್ಯ ಆಯಿತು, ದಪ್ಪ ಸಲಾಡ್ ಮಾಡಿ ಮುಗಿಸುವ. ಅದಾದಮೇಲೆ 2 ಐಟಮ್ಸ್ ಬಾಕಿ ಇದೆ, ಬಸಳೆದ್ದು ಕರಿ, ಆಮೇಲೆ ಇದು ಪಾಯಸ ಮಾಡಲಿಕ್ಕಿದೆ. ಸೊ ಪಾಯಸಕ್ಕೆ ನಾವು ರೆಡಿಮೇಡ್ ಮಿಕ್ಸರ್ ತಗೊಂಡು ಬಂದಿದ್ದೇವೆ ನೋಡಿ. ನಂಗೆ ಗೊತ್ತಿತ್ತು ಪಾಯಸ ಮಾಡಲಿಕ್ಕೆ ಟೈಮ್ ಸಿಗೋದಿಲ್ಲ ಅಂತೇಳಿ. ಸೊ ಇದು ರೆಡಿಮೇಡ್ ಮಿಕ್ಸ್, ಇದನ್ನು ಖಾಲಿ ಹಾಲಿಗೆ ಹಾಕಿ ಸ್ಟರ್ ಮಾಡಬೇಕು. ಇದನ್ನು ಹೇಗೆ ಮಾಡೋದು ಗೊತ್ತಿಲ್ಲ, ನಾನು ತೋರಿಸ್ತೇನೆ ಹೇಗೆ ಮಾಡಿ ಅಂತೇಳಿ. ಸೊ ಇವಾಗ ರಪ್ಪ ಬೇಗ ಬೇರೆ ಎಲ್ಲ ಕೆಲಸ ಮುಗಿಸುವ. ನಾನೆಂತ ಹೇಳಿದ್ರೆ ಇವತ್ತು ಮಾಡೋದು ಎಲ್ಲ ರೆಕಾರ್ಡ್ ಮಾಡ್ಬೇಕಂತ ಹೇಳಿದ್ದೆ, ಆದರೆ ನಿಜವಾಗ್ಲೂ ಟೈಮ್ ಇಲ್ಲ. ಅದಕ್ಕೆ ನಾನು ರೆಕಾರ್ಡೇ ಮಾಡಲಿಕ್ಕಾಗಿಲ್ಲ. ನಾನು ಎಲ್ಲ ರೆಸಿಪಿನ ಅಂದರೆ ಹೇಗೆ ಬೇಗ ಮಾಡೋದು ಅಂತೇಳಿ ಡೀಟೇಲ್ ಆಗಿ ರೆಕಾರ್ಡ್ ಮಾಡಬೇಕಂತ ಹೇಳಿದ್ದೆ, ಬಟ್ ಆಗಲಿಲ್ಲ. ಸೊ ನಿಮಗೆ ಯಾವುದಾದ್ರೂ ರೆಸಿಪಿ ಬೇಕಿದ್ರೆ ನಾನು ಕಮೆಂಟಲ್ಲಿ ಹೇಳಿ, ನಾನು ಹಾಕ್ತೇನೆ. ನನ್ನದೆಲ್ಲ ರೆಸಿಪಿ ಸಿಂಪಲ್ ಮತ್ತು ಕ್ವಿಕ್ ಆಗೋದು, ಯಾಕಂದರೆ ಅಷ್ಟು ಟೈಮ್ ಇರ್ತಿಲ್ಲ. ಸೊ ಯಾವತ್ತು ನಾನು ಅಂದರೆ ಬೇಗ ಆಗುವಂಥ ರೆಸಿಪಿನೇ ಮಾಡೋದು. ಸೊ ನಿಮಗೆ ರೆಸಿಪಿ ಬೇಕಂತ ಹೇಳಿದರೆ ನನಗೆ ಕಮೆಂಟಲ್ಲಿ ಹಾಕಿ, ನಾನು ಹಾಕ್ತೇನೆ. ಇಲ್ಲಿ ನೋಡಿ, ಸಲಾದಿಗೆ ಆಲ್ರೆಡಿ ರೆಡಿ ಮಾಡಿಟ್ಟಿದ್ದೇನೆ. ಇದರಲ್ಲಿ ಎಂತ ಇದೆ ಅಂತ ಹೇಳಿದರೆ ಕ್ಯುಕಂಬರ್, ಟೊಮೆಟೊ ಮತ್ತು ನೀರುಳ್ಳಿ, ಅದಾದಮೇಲೆ ಅಷ್ಟೇ. ಅದಾಕಿ ಇವಾಗ ಗ್ರೀನ್ ಚಿಲ್ಲಿ ಕಟ್ ಮಾಡಿ ಹಾಕ್ತೇನೆ. ಅದರಲ್ಲಿ ಲಿಂಬೆ ರಸ ಇಲ್ಲಾಂದರೆ ವಿನೆಗರ್ ಹಾಕಿ ಮಿಕ್ಸ್ ಮಾಡಬೇಕಿದೆ. ಆಮೇಲೆ ಉಪ್ಪು ಹಾಕ್ಬೇಕು, ಸಲಾದಾಯಿತು ಅಷ್ಟೇ. ಎಲ್ಲ ಇಟ್ಟು ರೈಸ್ ಮಾಡಲಿಕ್ಕೆ ಮರ್ತೋಯ್ತು, ಬೇಗ ರೈಸ್ ಮಾಡಿ. ಮತ್ತು ನಾನು ಬ್ರೆಸ್ಟ್ ಫೀಡ್ ಮಾಡೋದ್ರಿಂದ ನಾನು ನನ್ನ ಬಾಡಿನ ಹೈಡ್ರೇಟ್ ಮಾಡಿ ಇಡಬೇಕಾಗುತ್ತೆ. ಸೊ ನಾನು ಇವಾಗ ಬೊಂಡ ನೀರು ಕುಡಿತಿದ್ದೇನೆ, ಅಂದರೆ ಕೊಕೊನಟ್ ವಾಟರ್ ಕುಡಿತಿದ್ದೇನೆ. ಇಲ್ಲಾಂದರೆ ಕೆಲವೊಮ್ಮೆ ಮೂಸಂಬಿ ಇಲ್ಲ ಆರೆಂಜ್ ಇದನ್ನೆಲ್ಲ ತಿಂತಿರ್ತೇನೆ. ಸೊ ಇದರಿಂದ ನಮ್ಮದು ಬಾಡಿ ಹೈಡ್ರೇಟ್ ಆಗುತ್ತೆ. ಮತ್ತು ಆದಷ್ಟು ನೀರು ಕುಡಿಬೇಕು ಈ ಟೈಮಲ್ಲಿ. ನೀವು ಬ್ರೆಸ್ಟ್ ಫೀಡ್ ಮಾಡೋದಿದ್ರೆ ಇಲ್ಲ ನೀವು ಪ್ರೆಗ್ನೆಂಟ್ ಇದ್ದರೆ ಆದಷ್ಟು ನಿಮಗೆ ಎಷ್ಟು ನೀರು ಕುಡಿತೀರಾ ಅಷ್ಟು ಒಳ್ಳೆಯದು. ಸೊ ಇವನಿಗೆ ಇವಾಗ ನನ್ನದು ಹಸ್ಬೆಂಡ್ ನೋಡ್ತಿದ್ದಾರೆ. ಸೊ ಆಂಟಿ ಇವಾಗ ನನಗೆ ಹೆಲ್ಪ್ ಮಾಡಲಿಕ್ಕೆ ಬರ್ತಿದ್ದಾರೆ. ಎಲ್ಲ ನಾನು ಪ್ರಿಪೇರ್ ಮಾಡಿ ಆಯಿತು ಆಲ್ರೆಡಿ. ಜಸ್ಟ್ ಇವಾಗ ಬಸಳೆದ್ದು ಕರಿ ಆಮೇಲೆ ಪಾಯಸ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಿದ್ದಾರೆ. ಬಸಳೆ ಕರಿ ಸಹ ಆಗ್ತಾ ಬಂತು, ಪಾಯಸ ಮಾತ್ರ ಉಳಿದಿದೆ. ಸೊ ಬೇಗ ಬೇಗ ಮಾಡಿ ಮುಗಿಸ್ತಿದ್ದೇವೆ. ಇವನಲ್ಲಿ ಔಟ್ಸೈಡ್ ಅಪ್ಪನ ಜೊತೆ ಚೆನ್ನಾಗಿ ಆಟ ಆಡ್ತಿದ್ದಾನೆ. ಮತ್ತು ಅವನದು ಬಾಲ್ಕನಿ ವಾಕ್ ಎಲ್ಲ ಇರುತ್ತೆ. ಸೊ ಅದೆಲ್ಲ ಮಾಡ್ತಿದ್ದೇವೆ. ಸೊ ನಾವಿಲ್ಲಿ ಕಿಚನಲ್ಲಿ ಫುಲ್ ಮುಗಿಸ್ತಿದ್ದೇವೆ ಫಾಸ್ಟಾಗಿ. ಮತ್ತು ಇವನಿಗೆ ಎಂತ ಅಂತ ಹೇಳಿದರೆ ಅವನು ತುಂಬ ದೊಡ್ಡ ಅಟೆನ್ಷನ್ ಸೀಕರ್. ಅವನಿಗೆ 1 ಮಿನಿಟ್ ಸಹ ನಾವು ಬಿಟ್ಟು ಹೋಗುವಾಗಿಲ್ಲ. ಅವನು ತುಂಬ ಜೋರಾಗಿ ಆಳ್ತಾನೆ. ಅವನ ಜೊತೆ ನಾವು ಆಟಾಡ್ತಾನೇ ಇರಬೇಕಾಗುತ್ತೆ, ಮಾತಾಡ್ತಾನೆ ಇರಬೇಕು, ಅವನನ್ನು ನೋಡ್ತಾನೆ ಇರಬೇಕು, ಅವನಿಗೆ ಎತ್ತಬೇಕು. ಸೊ ಅವನು ತುಂಬ ಅಂದರೆ ತುಂಬ ದೊಡ್ಡ ಅಟೆನ್ಷನ್ ಸೀಕರ್. ಸೊ ಯಾರಾದರೂ ಅವನ ಜೊತೆ ಇರಲೇಬೇಕಾಗ್ತದೆ. ಸೊ ಆಂಟಿ ಆದಷ್ಟು ಟೈಮ್ ಅವನ ಜೊತೆ ಸ್ಪೆಂಡ್ ಮಾಡ್ತಾರೆ. ಯಾಕಂತ ಹೇಳಿದರೆ ನಾನು ಕೆಲಸಕ್ಕೆ ಹೋಗಬೇಕಿದ್ರೆ ಅವ್ರು ಇರ್ತಾರೆ, ಮತ್ತು ನಾನು ಕೆಲಸದಿಂದ ಬಂದ ತಕ್ಷಣ ನಾನು ಇವನಿಗೆ ನೋಡ್ಕೋತೇನೆ. ಹೀಗೆ ನಾವು ಮ್ಯಾನೇಜ್ ಮಾಡೋದು. ಮತ್ತು ನನ್ನದು ಹಸ್ಬೆಂಡ್ ವರ್ಕಿಂದ ಬಂದ ತಕ್ಷಣ ಅವರು ಇರ್ತಾರೆ. ಸೊ ನಾವಿಬ್ಬರು ರೆಸ್ಟ್ ತಗೋತೇವೆ. ಸೊ ಹೀಗೆ ನಾವು ಇವಾಗ ಶಿಫ್ಟಲ್ಲಿ ವರ್ಕ್ ಮಾಡೋದು. ಮತ್ತು ಇವನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕಿದ್ರೆ ನಮ್ಮದು ದಿನ ಹೇಗೆ ಹೋಗುತ್ತೆ ಅಂತೇಳಿ ಗೊತ್ತಾಗೋದಿಲ್ಲ.
ಅವನೆಷ್ಟು ದೊಡ್ಡ ಅಟೆನ್ಷನ್ ಸೀಕರ್ ಅಂತ ಹೇಳಿದರೆ ಅವನ ಜೊತೆ ಮಾತಾಡಬೇಕಿದ್ರೆ ತಪ್ಪಿ ನಾವು ಇವಾಗ ಬೇರೆಯವ್ರ ಜೊತೆ ಮಾತಾಡಿದರೆ ಅವನಿಗೆ ಸಿಟ್ಟು ಬರುತ್ತೆ. ಅವನ ಜೊತೆನೇ ಮಾತಾಡಬೇಕು. ಫೋನ್ ಇಟ್ಕೊಂಡು ಕೂತ್ಕೊಳ್ಳುವಾಗಿಲ್ಲ. ಫೋನ್ ಇಟ್ಕೊಂಡ್ರೆ ಸ್ಟಾರ್ಟ್ ಮಾಡ್ತಾನೆ ಅಳಲಿಕ್ಕೆ. ಅವನ ಜೊತೆನೇ ಮಾತಾಡಬೇಕಾಗುತ್ತೆ. ಸೊ ತುಂಬ ಅಂದರೆ ತುಂಬ ನಾಟಿ ಆಗಿದ್ದಾನೆ ಇವಾಗ. ಇಲ್ಲಿ ನೋಡಿ ಇವನಿಗೆ ಅಪ್ಪ ಇವಾಗ ಬಾಲ್ಕನಿಗೆ ಕರ್ಕೊಂಡು ಹೋಗಿದ್ದಾರೆ. ಅವನಿಗೆ ಹೀಗೆ ಬಾಲ್ಕನಿಗೆ ಕರ್ಕೊಂಡು ಹೋಗೋದಂದರೆ ಸಹ ತುಂಬ ಇಷ್ಟ. ಅವನಿಗೆ ಎಲ್ಲ ನೋಡ್ತಿರ್ತಾನೆ, ಬರ್ಡ್ಸಿಗೆ ಇಲ್ಲ ರೋಡಲ್ಲಿ ಹೋಗುವ ಕಾರಿಗೆ ಬಸ್ಸಿಗೆಲ್ಲ ನೋಡ್ತಾನೆ ಇರ್ತಾನೆ. ನೀವು ನೋಡ್ಬೋದು ಅವನಿಗೆ ಇವಾಗ ಇಲ್ಲಿ 5 ನಿಮಿಷ ಸ್ಪೆಂಡ್ ಮಾಡಿ ಒಳಗಡೆ ಕರ್ಕೊಂಡು ಬಂದರೆ ಅವನಿಗೂ ಅಳಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಷ್ಟು ಇಷ್ಟ ಅವನಿಗೆ ಔಟ್ಸೈಡ್ ಸುತ್ತಾಡೋದಂದರೆ. ಆದರೆ ಔಟ್ಸೈಡ್ ದುಬೈಯಲ್ಲಿ ಸುತ್ತಾಡಲಿಕ್ಕೆ ಆಗೋದಿಲ್ಲ, ತುಂಬ ಅಂದರೆ ತುಂಬ ಸೆಕೆ ಇರುತ್ತೆ. ಸೊ ಅವನಿಗೆ ನಾವು ಹೇಗೆ ಅರ್ಥ ಮಾಡಿಸೋದು? ಇವಾಗ ಇಲ್ಲಿ ನಂದು ಹಸ್ಬೆಂಡ್ ತೆನೆಯನ್ನು ನಾವು ಆಡ್ ನಂಬರಲ್ಲಿ ಅಂದರೆ 5, 3, 5 ಇಲ್ಲ 7, 9 ಆ ಥರ ನಾವು ತಗೊಂಡು ಅದನ್ನು ಕ್ರಷ್ ಮಾಡಬೇಕಾಗತ್ತೆ. ಈ ಕ್ರಷ್ ಮಾಡಿ ನಾವು ಪಾಯಸಕ್ಕೆ ಹಾಕಿ ಕುಡಿಲಿಕ್ಕೆ. ಇಲ್ಲಿ ನೋಡಿ ಇವನಿಗೆ ಇವಾಗ ಹಾಲು ಕೊಡ್ತಿದ್ದೇವೆ. ಅವನಿಗೆ ಹಸಿವಾಗ್ತಿತ್ತು. ಸೊ ಅದರ ಮಿಡಲಲ್ಲಿ ನಾವು ನಮ್ಮದು ಕೆಲಸವನ್ನು ಮುಗಿಸ್ತಿದ್ದೇವೆ. ಇದನ್ನು ಕ್ರಷ್ ಮಾಡಿ ಹಾಲಿಗೆ ಹಾಕ್ತಿದ್ದೇವೆ. ಪಾಯಸಕ್ಕೆ. ನಾನಿಲ್ಲಿ ಬಾಳೆ ಎಲೆಯನ್ನೆಲ್ಲ ಇಡ್ತಿದ್ದೇನೆ, ಎಲ್ಲ ರೆಡಿ ಮಾಡ್ತಿದ್ದೇನೆ. ಈ ಹಬ್ಬದ್ದು ಸ್ಪೆಷಾಲಿಟಿ ಅಂತ ಹೇಳಿದರೆ ಇದನ್ನು ನಾವು ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಸೆಲೆಬ್ರೇಟ್ ಮಾಡ್ತೇವೆ. ಒಟ್ಟಿಗೆ ಊಟ ಮಾಡ್ತೇವೆ. ತೆನೆಯನ್ನು ಹಾಲಲ್ಲಿ ಇಲ್ಲ ಪಾಯಸದಲ್ಲಿ ಹಾಕಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತೇವೆ. ಮತ್ತು ಟೇಬಲಲ್ಲಿ ಯಾರು ಸಹ ಕೂತ್ಕೊಳ್ಳೋದಿಲ್ಲ. ಇದನ್ನು ನೆಲದಲ್ಲಿ ಕೂತ್ಕೊಂಡು ಹೀಗೆ ಬಾಳೆ ಎಲೆಯಲ್ಲಿ ಊಟ ಮಾಡ್ತೇವೆ. ಅದರದ್ದು ಅನುಭವನೇ ಬೇರೆ. ಅದರದ್ದು ಒಂದು ಎಕ್ಸ್ಪೀರಿಯೆನ್ಸ್ ಹೇಳಿಕೆ ಆಗೋದಿಲ್ಲ. ಅದು ತುಂಬಾ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್. ಸೊ ನಮ್ಮದು ಪ್ರಿಪೇರ್ ಎಲ್ಲ ಆಯಿತು. ಸೊ ನಾವು ಇದನ್ನು ಇವಾಗ ಪಾಯಸಕ್ಕೆ ಹಾಕಿ ಪ್ರೇಯರ್ ಮಾಡಿ ಇದನ್ನು ಕುಡಿತೇವೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ. ಆದರೆ ಫಸ್ಟಿಗೆ ನಾವು ಪ್ರೇಯರ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ನಾವು ಪ್ರೇಯರ್ ಮಾಡ್ತಿದ್ದೇವೆ ಇವನ್ಗೆ ಕರ್ಕೊಂಡು. ಸೊ ನಾವು ಯಾವತ್ತು ಡೈಲಿ ಪ್ರೇಯರ್ ಮಾಡಬೇಕಿದ್ರೆ ಇವನ್ನ ಕರ್ಕೊಂಡೆ ಅಂದರೆ ಇವನ್ನ ಇಟ್ಕೊಂಡೆ ಪ್ರೇಯರ್ ಮಾಡೋದು. ಪ್ರೇಯರ್ ಎಲ್ಲ ಆದಮೇಲೆ ಫಸ್ಟಿಗೆ ನಾವು ಪಾಯಸವನ್ನು ಇವಾನ್ಗೆ ಟೇಸ್ಟ್ ಮಾಡಿಸ್ತಿದ್ದೇವೆ. ಅವ್ನಿಗೆ ಇವಾಗ 5 ತಿಂಗಳಾದಷ್ಟೇ. ಸೊ ಅವ್ನಿಗೆ ಇದನ್ನು ಕಂಪ್ಲೀಟಾಗಿ ಕೊಡಲಿಕ್ಕೆ ಆಗೋದಿಲ್ಲ. ಅವ್ನಿಗೆ ಇನ್ನೂ ಸಹ ಸಾಲಿಡ್ ಸ್ಟಾರ್ಟ್ ಮಾಡಲಿಲ್ಲ ನಾವು. ಸೊ ಜಸ್ಟ್ ಅವನಿಗೆ ಅಂದರೆ ಒಂದು ಡಾಟ್ ಅಷ್ಟೇ ಅವನ ಬಾಯಿಗೆ ಹಾಕ್ತಿದ್ದೇನೆ ಅಷ್ಟೇ. ಅವನಿಗೆ ಜಸ್ಟ್ ಟೇಸ್ಟ್ ಮಾಡಲಿಕ್ಕೆ ಅಷ್ಟೇ. ಏನು ಕೊಡ್ತಿಲ್ಲ ಅವನಿಗೆ. ಮತ್ತು ನಾವು ಇವಾಗ ಪಾಯಸವನ್ನು ಕುಡಿತಿದ್ದೇವೆ. ಪಾಯಸ ಎಲ್ಲ ಕುಡ್ದಾದ್ಮೇಲೆ ನಾನಿಲ್ಲಿ ಎಲ್ಲರಿಗೆ ಬಡಿಸ್ತಿದ್ದೇನೆ. ಫಸ್ಟಿಗೆ ರೈಸ್ ಹಾಕ್ತಿದ್ದೇನೆ. ಅದಾದಮೇಲೆ 3 ಬಗೆದ್ದು ನಾನು ಕರಿ ಐಟಮ್ಸ್ ಮಾಡಿದ್ದೆ, ಅದನ್ನೆಲ್ಲ ಹಾಕ್ತಿದ್ದೇನೆ. ನಾವು 3 ಮೆಂಬರ್ಸ್ ಇರೋದ್ರಿಂದ ನಾನು ಜಾಸ್ತಿ ಐಟಮ್ಸ್ ಎಲ್ಲ ಮಾಡಲಿಲ್ಲ. ಯಾಕಂತೇಳಿದರೆ ಅದಾದಮೇಲೆ ವೇಸ್ಟ್ ಆಗುತ್ತೆ. ಇವಾಗ ತುಂಬ ಮಂದಿ, ಇವಾಗ ಒಂದು ಫ್ಯಾಮಿಲಿಯಲ್ಲಿ ತುಂಬ ಮಂದಿ ಇದ್ದರೆ ಒಂದು ಮಾಡ್ಬೋದು, ಅದು ಖಾಲಿ ಆಗುತ್ತೆ. ಬಟ್ 3 ಮಂದಿ ಇರೋದ್ರಿಂದ ಜಾಸ್ತಿ ಐಟಮ್ಸ್ ಮಾಡಿದರೆ ವೇಸ್ಟ್ ಆಗುತ್ತೆ ಅಂತೇಳಿ ನಾವು ಸ್ವಲ್ಪನೇ ಮಾಡಿದ್ದು. ಇದಕ್ಕೆ ನಾವು ಆಡ್ ನಂಬರಲ್ಲೇ ಕರಿ ಐಟಮ್ಸ್ ಎಲ್ಲ ಮಾಡ್ತೇವೆ. ನಾವು ಹೀಗೆ ಮಾತಾಡ್ಕೊಂಡೆಲ್ಲ ಲಂಚ್ ಮಾಡಿ ಮುಗಿಸಿದ್ವಿ. ಇವನ್ ಸಹ ಅವನಷ್ಟಕ್ಕೆ ಸುಮ್ಮನೆ ಕೂತಿದ್ದ. ಸೊ ಅವನು ಕೂತ್ಕೊಳ್ಬೇಕಿದ್ರೆ ನಾವು ರಪ್ಪ ಅಂದರೆ ಬೇಗ ಲಂಚ್ ಮಾಡಿ ಎಲ್ಲ ಮುಗಿಸಿದ್ವಿ. ಊಟ ಎಲ್ಲ ಆದಮೇಲೆ ನಾವು ಪುನಃ ಪಾಯಸವನ್ನು ಕುಡಿತೇವೆ. ಸೊ ಪಾಯಸ ನಾವು ತುಂಬ ಮಾಡಿರ್ತೇವೆ. ಸೊ ಊಟ ಆದಮೇಲೆ ಪಾಯಸ ಕುಡಿಯೋದೇ ಮಜಾ ಬೇರೆ.
ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೇನೆ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತೇಳಿ ಅನ್ಕೋತೇನೆ. ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಗೆ ಲೈಕ್, ಕಮೆಂಟ್ ಮತ್ತು ಆದಷ್ಟು ನಿಮ್ಮದು ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ನಾನು ಬೇಗನೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸಿಗ್ತೇನೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.